ಹೇಳ್ಕೊಡ್ತೀನಿ. ಇವಾಗ ನಾನು ಅವನ್ನ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ನೀವು ನೋಡಿ ಬೇಕಾದ್ರೆ 100% ಅವ್ನು ಉಚ್ಚೆ ಕಕ್ಕ ಮಾಡೇ ಮಾಡ್ತಾನೆ. ನಾನು ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ. ಬನ್ನಿ ಹೋಗೋಣ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಪುರುಷೋತ್ತಮ್. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಮಾಡೋ ನಮಸ್ಕಾರಗಳು. ತುಂಬಾ ದಿನ ಆದ್ಮೇಲೆ ಟ್ರೈನಿಂಗ್ ವಿಡಿಯೋ ತಗೊಂಡು ಬಂದಿದ್ದೀನಿ. ನಾನು ನಿಮಗೆ ಮುಂಚೆನೆ ಪ್ರಾಮಿಸ್ ಮಾಡಿದ್ದೆ, ಯಾವುದಾದ್ರೂ ಒಂದು ಪಪ್ಪಿಗೆ ಕಂಪ್ಲೀಟ್ ಮಾಸ್ಟರ್ ಕೋರ್ಸ್ ಮಾಡೋದನ್ನ ವಿತ್ ಡೆಮಾನ್ಸ್ಟ್ರೇಟ್ ಮಾಡಿ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ನಿಮಗೆ ನಿಮ್ಮ ಮನೆ ಇರುವಂಥ ಪೆಟ್ಸ್ಗೆ ಅಥವಾ ಮರಿಗಳಿಗೆ ಟ್ರೈನಿಂಗ್ ಮಾಡ್ಕೊಳ್ಳೋದಕ್ಕೆ ಭಾಳ ಈಸಿ ಆಗುತ್ತೆ. ಇದು ಮುಂಚೆ ನಾನು ಥಿಯರಿ ಹೇಳ್ತಾ ಇದ್ದೆ. ಸೊ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾ ಇದ್ರು ಹೆಂಗ್ ಮಾಡಬೇಕು ಅಂತ. ಸೊ ಇವತ್ತು ನನ್ನ ಜೊತೆ ಚಿಂಟು ಇದ್ದಾನೆ. ಮೋಹನ್ ಅವರ ಪೇರೆಂಟ್ಸು ಅವರನ್ನು ನಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಅವ್ನಿಗೆ ಆಲ್ಮೋಸ್ಟ್ ಒಂದು 2.5 months ವಯಸ್ಸಾಗಿದೆ. ಸೊ ನಾನು ಇದರಲ್ಲಿ ಏನೇನೆಲ್ಲ ಕವರ್ ಮಾಡ್ತೀನಿ ಅಂದ್ರೆ, ಮೊದಲನೇದು ಫುಡ್ಡಿಂದ ಹಿಡಿದು ಸುಸುಪೋಟಿ ಆಗಿರ್ಬೋದು, ಕಮಾಂಡ್ಸ್ ಆಗಿರ್ಬೋದು, ಇಮ್ಯಾಜಿನರಿ ಬೌಂಡ್ರೀಸ್ ಆಗಿರ್ಬೋದು, ಬಿಹೇವಿಯರ್ ಕನ್ಸರ್ನ್ ಆಗಿರ್ಬೋದು, ಹೋಮ್ ಮ್ಯಾನರ್ಸ್, ಲೀಶ್ ಮ್ಯಾನರ್ಸ್, ಆಮೇಲೆ ಆನಿಮಲ್ ಸೋಷಿಯಲೈಸೇಷನ್, ಹ್ಯೂಮನ್ ಸೋಷಿಯಲೈಸೇಷನ್ ಎಲ್ಲಾನು ನಿಮಗೆ ಹೆಂಗ್ ಮಾಡಬೇಕು ಅಂತ ಲೈವ್ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಆಸ್ ಯು ಕ್ಯಾನ್ ಸಿ, ನಾನು ನಿಮ್ಗೆ ಈಗಲೂ ಹೇಳ್ತಾ ಇದ್ದೀನಿ, ಅವನು ಈಗ ಟಾಯ್ಲೆಟ್ ಟ್ರೈನಿಂಗ್ ಆಗಿಲ್ಲ. ನಿಮ್ಮ ಮನೇಲಿ ನೀವೇನು ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀರೋ ಆ ಥರ ಪ್ರಾಬ್ಲಮ್ ನಾವು ಅನುಭವಿಸ್ತಾ ಇದ್ದೀವಿ. ಸೊ ನಾನು ವಿಡಿಯೋ ಮಾಡೋದಕ್ಕೋಸ್ಕರನೇ ಬಿಟ್ಕೊಂಡಿದ್ದೆ. ಸೊ ನೀವು ಇಲ್ಲಿ ನೋಡ್ಬೋದು, ಅವನಿಗೆ ಆಲ್ರೆಡಿ ಉಚ್ಚೆ ಮಾಡಿದ್ದಾನೆ. ಇಲ್ಲಿ ತೋರಿಸಿಮ್ಮ ಒಂದ್ಸಲ. ಕಾಣಿಸ್ತಾ ಇದೆ ನಿಮಗೆ? ಎಸ್, ಇಲ್ಲಿ ಅವನು ಇವಾಗ ಒಂದು ಅಥವಾ 2 ನಿಮಿಷದ ಮುಂಚೆ ಉಚ್ಚೆ ಮಾಡಿದ್ದಾನೆ. ಸೊ ನಿಮ್ಗೆ ಅದನ್ನ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಫುಡ್ ಅಗ್ರೆಷನ್ ಅಥವಾ ಈಗ ತುಂಬಾ ಫಾಸ್ಟ್ ಆಗಿ ನೀವು ಪಪ್ಪಿದಲ್ಲಿ ಲ್ಯಾಬ್ರಡಾರ್ಸ್ ಅಥವಾ ಡಾಬರ್ಮ್ಯಾನ್ಸ್, ಬೀಗಲ್ಸ್, ರಿಟ್ರೀವರ್ಸ್ ಇವರೆಲ್ಲ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಊಟನ ಕನ್ಸ್ಯೂಮ್ ಮಾಡ್ತಾರೆ. ಆ ಊಟಕ್ಕೆ ಏನು ನಿಮಗೆ ಆ ಬೌಂಡ್ರೀಸೇ ಇಲ್ದಂಗೆ ನೀವು ಬೆಳೆಸ್ತಾ ಇರ್ತೀರಿ. ಅಥವಾ ಫುಡ್ ಅಗ್ರೆಷನ್ ಆಗಿರ್ಬೋದು, ನೀವು ಊಟಕ್ಕೆ ಹೋದ್ರೆ ಇವನು ಆಕ್ಚುಲಿ ಗ್ರೌಲ್ ಮಾಡ್ತಾನೆ ನೀವು ಹತ್ರ ಹೋಗಿದ ತಕ್ಷಣನೇ. ಸೊ ನೀವು ಯಾಕೆ ಈ ಫುಡ್ ಇಂದಾನೆ ಶುರು ಮಾಡ್ತಾ ಅಂದ್ರೆ, ಸುಸುಪೋಟಿ ಟೈಮಿಂಗ್ಸ್ ಆಗಿರ್ಬೋದು, ಇದನ್ನೆಲ್ಲ ನೀವು ಕನ್ಸಿಡರ್ ಮಾಡಬೇಕು ಅಂದ್ರೆ ಫುಡ್ ಬಹಳ ಮುಖ್ಯ. ಈಗ ನೀವು ಊಟನ ನಿಮ್ಗೆ ಅವ್ನಿಗೆ ಎಷ್ಟು ಬೇಕೋ ಅಷ್ಟನ್ನ ತುಂಬಿಸಿಟ್ಬಿಟ್ಟಾಗ ಅವ್ನು ಬೇಕಾದಾಗ ತಿನ್ಕೋತಾನೆ ಅಂತಂದಾಗ ಏನಾಗ್ತದೆ, ಅವನಿಗೆ ಇಷ್ಟ ಬಂದಾಗ ತಿಂತಾನೆ. ಸೊ ಅವಾಗ ಅವನಿಗೆ ಬ್ಲಾಡರ್ ಟ್ರಿಗರ್ ಆಗ್ತಾ ಇರುತ್ತೆ. ಯಾವಾಗ ಅಂದ್ರೆ ಅವಾಗ ಉಚ್ಚೆ ಮಾಡೋದು, ಕಕ್ಕ ಮಾಡಕ್ ಶುರು ಮಾಡ್ತವೆ. ಎಲ್ಲಾ ಪೆಟ್ಸು ಮಾಡ್ತವೆ ಯೂಶುವಲ್ ಆಗಿ. ಸೊ ಹಂಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ, ಊಟಕ್ಕೆ ಒಂದು ಟೈಮ್ ಟೇಬಲ್ ಇಟ್ಕೊಳ್ಳಿ. 4 hour ಒಂದ್ಸಲನೋ, ಇಲ್ಲ 6 hour ಒಂದ್ಸಲನೋ, 10 hour ಒಂದ್ಸಲನೋ, 12 hour ಒಂದ್ಸಲನೋ, ಈ ತರ ಇಟ್ಕೊಂಡಾಗ ನಿಮ್ಗೆ ಸುಸುಪಾಟಿ ಯಾವ ಟೈಮಿಂಗ್ ಮಾಡಬಹುದು ಅನ್ನೋ ಒಂದು ಸಣ್ಣ ಪಿಕ್ಚರ್ ಸಿಗುತ್ತೆ. ಸೊ ಅಲ್ಲಿಂದ ನೀವು ಸುಸುಪಾಟಿ ಟ್ರೈನಿಂಗ್ ಆರಾಮಾಗಿ ಮಾಡ್ಕೋಬಹುದು. ಈಗ ನೀವು ಸುಸುಪಾಟಿನೇ ಅಂದ್ರೆ ಊಟನೇ ಸರಿಯಾಗಿ ಕೊಡ್ತಾ ಇಲ್ಲ, ಅದು ಇಷ್ಟ ಬಂದಾಗ ತಿಂತಿದ್ದಾನೆ ಅಥವಾ ಹ್ಯಾಂಡ್ ಫೀಡ್ ಮಾಡ್ಬೇಕು ಅಂತ ಅಂದಾಗ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಸುಸುಪಾಟಿನ ಪ್ರೆಡಿಕ್ಟ್ ಮಾಡೋದು. ಸುಸುಪಾಟಿನ ನೀವು ಸರಿಯಾಗಿ ಪ್ರೆಡಿಕ್ಟ್ ಮಾಡಿ ಅಥವಾ ಅದನ್ನ ಸರಿಯಾಗಿ ಮಾನಿಟರ್ ಮಾಡ್ಕೊಂಡು ಅದನ್ನ ಚಾನಲೈಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಬೇಕಾದಂಗೆ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ. ಅಡಲ್ಟ್ ಆಗ್ತಾ ಮನೇಲೆಲ್ಲ ಮಾಡಕ್ ಶುರು ಮಾಡುತ್ತೆ. ಇವಾಗೇನೋ ಪಪ್ಪಿ ನಿಮ್ಗೆ ಸ್ಮೆಲ್ ಕಮ್ಮಿ, ಆಮೇಲೆ ದೊಡ್ಡದಾಗ್ತಾ ನಿಮ್ಗೆ ಸ್ಮೆಲ್ ಜಾಸ್ತಿ ಬರಕ್ ಶುರು ಆಗುತ್ತೆ. ಅದು ಒಳ್ಳೆ ವಿಷಯನೂ ಅಲ್ಲ. ಸೊ ಹಂಗಾಗಿ ಎಲ್ಲಾ ವಿಷಯಕ್ಕೂ ತಾಯಿನೇ ಊಟ ಅಂತ ಹೇಳ್ತೀವಿ. ಆಸ್ ಯು ಕ್ಯಾನ್ ನೀವು ನೋಡ್ಬೋದು ಇಲ್ಲಿ ಅವನಿಗೆ ಇವತ್ತು ರೈಸ್, ಕರ್ಡ್, ಕಿಬಲ್ಸ್, ಲಿವರ್ ಮತ್ತೆ ವುಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಆಮೇಲೆ ಸಲ್ಮಾನ್ ಆಯಿಲ್ ಇಷ್ಟುನು ಊಟದಲ್ಲಿ ಸಪ್ಲಿಮೆಂಟ್ಸ್ ಆಡ್ ಮಾಡಿದೀವಿ. ಸೊ ನೀವು ಚಿಂಟು ಬೈಲಿ. ಸೊ ನೀವು ನೋಡ್ತಾ ಇರ್ಬೋದು, ಅವನಿಗೀಗ ಊಟ ಬೇಕೇ ಬೇಕು. ಇಷ್ಟು ಊಟನೂ ಖಾಲಿ ಮಾಡ್ತಾನೆ, ನೀವೇನು ತಲೆ ಕೆಡಿಸ್ಕೊಳಂಗಿಲ್ಲ. ಅಷ್ಟು ಊಟನೂ ಖಾಲಿ ಮಾಡ್ತಾನೆ. ಬಟ್ ನನಗೇನು ಅಂದ್ರೆ, ನಾನು ಹೇಳಿದ್ಮೇಲೆ ಬಂದು ಊಟ ಮಾಡ್ಬೇಕು, ಅಲ್ಲಿವರೆಗೂ ಬರಬಾರ್ದು. ಅದು ನನ್ನ ಪಾಯಿಂಟು. ಏನ್ ಮಾಡ್ಬೇಕು ನೋಡಿ, ನಾನು ಕೆಳ ಹಿಡಕ್ಕೆ ಹೋಗಿದ ತಕ್ಷಣ ನಾನು ಏನ್ ಮಾಡ್ತಾನೆ, ತಿನ್ನಕ್ ಶುರು ಮಾಡ್ತಾನೆ, ಅಥವಾ ಗಬ ತಿನ್ನಕ್ಕೆ ಅಥವಾ ಬರಕ್ ಶುರು ಮಾಡ್ತಾನೆ. ಅದನ್ನ ಹೆಂಗ್ ಸರಿ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಹಿಯರ್ ನೌ. ಎಸ್, ಅವನು ಯಾವ ಪೊಸಿಷನ್ ಕೂತಿರ್ತಾನೋ ಅಲ್ಲಿಂದ ಇನ್ನೂ ಸ್ವಲ್ಪ ಹಿಂದೆ ಹೋಗ್ಬೇಕು. ಸೊ ಹಿಂದೆ ಹೋದಾಗ ಏನಾಗುತ್ತೆ ಅಂದ್ರೆ ಔಟ್ ಮೇಲೆ ರೆಸ್ಪೆಕ್ಟ್ ಅಥವಾ ಅವನು ಊಟಕ್ಕೋಸ್ಕರ ಕಾಯೋದ್ರಿಂದ ಏನಾಗುತ್ತೆ ಅಂದ್ರೆ, ಪ್ರತಿಯೊಂದು ಕೆಲಸನೂ ಪೆಟ್ಸ್ ತುಂಬಾ ಎಂಜಾಯ್ ಮಾಡ್ತವೆ. ಈಗ ನೀವು ನೋಡ್ಬೋದು, ಬ್ಯಾಗ್ ತರೋದಾಗಿರ್ಬೋದು, ಗಾರ್ಡಿಂಗ್ ಆಗಿರ್ಬೋದು, ಇವ್ಯಾವ ಪರ್ಪಸ್ ಇಲ್ಲದೆ ನಾವು ಪೆಟ್ಸ್ ನ ಬೆಳೆಸ್ದಾಗ್ಲೇ ಅದ್ರ ಬಿಹೇವಿಯರ್ ಸರಿ ಆಗ್ದಲೇ ಇರೋ ಕಾರಣ. ಸೊ ಇದನ್ನೆಲ್ಲ ನಾವು ಬೇಸಿಕ್ ಅಂತ ಕರಿತೀನಿ. ಸೊ ಬೇಸಿಕ್ ನ ನೀವು ಸರಿಯಾಗಿ ಮಾಡ್ಕೋಬೇಕು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಅವನು ಊಟಕ್ಕೋಸ್ಕರ ಎಲ್ಲೋದ್ರೂ ನಾನು ಹಿಂದೆ ಊಟಕ್ಕೋಸ್ಕರ ಬರ್ತಿದ್ದಾನೆ. ಸೊ ಈಗ ನೀವೇನ್ ಮಾಡ್ಬೇಕು, ಒಂದ್ ಕಡೆ ನಿಂತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸಿಟ್ ಆಗ್ಲಿ, ಬೇರೆ ಏನು ಕಮಾಂಡ್ ಹೇಳ್ಬಾರ್ದು, ವೈಟ್ ಮಾಡ್ಬೇಕು. ಅವನೇ ಸ್ವಂತವಾಗಿ ಕೂತ್ಕೋಬೇಕು. ಈಗ ಸಿಟ್ನ ನೀವು ಆಸ್ ಅ ಕಮಾಂಡ್ ಅಂತ ಕಲ್ಸ್ಕೊಟ್ರೆ ಪ್ರತಿ ಸಲ ಸಿಟ್ ಹೇಳ್ದಾಗ ಕೂತ್ಕೊಳುತ್ತೆ, ಮತ್ತೆ ಎದ್ಬಿಡುತ್ತೆ. ಸೊ ಇಲ್ಲಿ ನಾನು ಹೇಳ್ತೇನೆ, ಸಿಟ್ ಅನ್ನೋ ಕಮಾಂಡ್ ಉಪಯೋಗಿಸ್ತಾ ಇಲ್ಲ, ಅವನು ಕೂರೋದ್ನೇ ಅದನ್ನೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಎಸ್, ಗುಡ್ ಬಾಯ್. No. Yes.
ನೋ ನೋ ಅವ್ರು ಒಂದ್ ಹೆಜ್ಜೆ ಮುಂದೆ ಬಂದ ತಕ್ಷಣ ಏನ್ ಮಾಡ್ತೀನಿ, ಊಟನ ಮೇಲಿತ್ತಾ ಇದೀನಿ. ನಾನು ಕಂಪ್ಲೀಟ್ ಆಗಿ ಇಟ್ಟಿಲ್ಲ ಊಟನ. ಊಟ ಇಟ್ಬಿಟ್ಟು ನೀವು ಅದನ್ನ ಸಪರೇಟ್ ಮಾಡಕ್ ಹೋದ್ರೆ ತಪ್ಪು. ಸೊ ಹಂಗಾಗಿ ನೋ, ನಾ ಸಿಟ್ಟು ಹೇಳ್ತಾ ಇಲ್ಲ. ಅವನಿಗೆ ಸಿಟ್ಟನ್ನ ಕಮಾಂಡ್ ಏನು ಅಂತ ನನ್ಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ, ನಾನು ಅದನ್ನ ಹೇಳ್ಕೊಟ್ಟು ಇಲ್ಲ. No. 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 Come back. No, 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 no. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಡಿಸ್ಟ್ರಾಕ್ಟ್ ಸೌಂಡ್ ಆಗಿರ್ಬೋದು, ದೃಶ್ಯ ಆಗಿರ್ಬೋದು, ಡಿಸ್ಟ್ರಾಕ್ಟ್ ಆಗಿದ ತಕ್ಷಣ ಏನ್ ಮಾಡುತ್ತೆ ಪೆಟ್ಟು, ನೀವು ಏನ್ ಕೊಟ್ಟಿದ್ರೆ ಮತ್ತೆ ನಾನು ನಿಮ್ಗೆ ಹೇಳ್ತೀನಿ, ಪೆಟ್ಸ್ಗೆ ತುಂಬಾ ಶಾರ್ಟ್ ಟೈಮ್ ಮೆಮೊರಿ ಇರುತ್ತೆ. ಸೊ ಹಂಗಾಗಿ ನೀವು ಅದನ್ನ ಪದೇ ಪದೇ ಅರ್ಥ ಮಾಡಿಸೋದು ಅಥವಾ ಅದಕ್ಕೆ ಹೇಳ್ಕೊಡೋದು ಬಹಳ ಬಹಳ ಇಂಪಾರ್ಟೆಂಟ್. ಗುಡ್ ಬಾಯ್. ಆಮೇಲೆ ಇಚ್ಚಿಂಗ್ ಪ್ರಾಬ್ಲಮ್ ಇದೆ. ಅವ್ರ ಪೇರೆಂಟ್ಸು ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಅಂದ್ರೆ ಟ್ರೀಟ್ಮೆಂಟ್ ಮಾಡಕ್ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ. ನಾನೇನು ಕೊಡ್ತಾ ಇಲ್ಲ. ನಾನು ಅವನಿಗೆ ಫುಡ್ ಅಲ್ಲಿ ಅವನಿಗೆ ಎಲ್ಲ ಕವರ್ ಆಗ್ಲಿ ಅಂತ ಆಸೆ ಪಡ್ತಾ ಇದ್ದೀನಿ. ಸೊ ಹಂಗಾಗಿ ಏನು ಮೆಡಿಸಿನ್ಸ್ ನ ಕೊಡ್ತಾ ಇಲ್ಲ. ಅಂದ್ರೆ ಲೈಕ್ ಕೊಕೊನಟ್ ಆಯಿಲ್ ಆಗಿರ್ಬೋದು, ಸಾಲ್ಮನ್ ಆಯಿಲ್ ಆಗಿರ್ಬೋದು, ಇದನ್ನೆಲ್ಲ ಕೊಡ್ತಾರ ಉದ್ದೇಶ ಅವ್ನ ಸ್ಕಿನ್ ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನೇನು ಕೊಡ್ತಾ ಇಲ್ಲ. ನೋ ರೈಟ್ ರೈಟ್ ರೈಟ್. ಎಸ್ ಗುಡ್ ಬಾಯ್, ಈಟ್. ಸೊ ಇವಾಗ ಏನಾಗುತ್ತೆ ಅಂದ್ರೆ ಅವನಿಗೆ ಆರಾಮಾಗಿ ತಿನ್ನೋದು ಅಭ್ಯಾಸ ಆಗುತ್ತೆ. ಅಂದ್ರೆ ಎಲ್ಲಾ ಪೆಟ್ಸ್ಗೂ ಅಷ್ಟೇ ಆರಾಮಾಗಿ ಊಟ ಮಾಡಬೇಕು ಅನ್ನೋ ವಿಷಯ ಅರ್ಥ ಆಗುತ್ತೆ. ಸೊ ಅದಾದ್ಮೇಲೆ ಇನ್ನೂ ಒಂದು ಬಹಳ ಬಹಳ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ಊಟ ಮಾಡ್ತಾ ಇದೀಯಾ, ಬೆನ್ನಿಂದ ಮೇಲೆ ಆರಾಮಾಗಿ ನೀವು ಅಳಿಸ್ಬೇಕು. ಒಂದೇ ಸಲ ಊಟಕ್ಕೆ ಕೈ ಇಟ್ಬಿಟ್ರೆ ಪಪ್ಪಿ ಆದ್ರೆ ಕಚ್ಬಿಡುತ್ತೆ. ಸೊ ಕಚ್ತಾನ ಅಂತ ಕೇಳಿದ್ರೆ ಖಂಡಿತ ಕಚ್ತಾನೆ. ಸೊ ಆ ಫುಡ್ ಅಗ್ರೆಷನ್ ಕಮ್ಮಿ ಆಗಬೇಕು ಅಂದ್ರೆ ಇಲ್ಲಿಂದ ಅಡಲ್ಟ್ ಆದ್ರೂ ಅಷ್ಟೇ ನಿಮ್ಗೆ ಪಪ್ಪಿ ಫುಡ್ ಅಗ್ರೆಷನ್ ಇದೆ ಅಂತ ಯಾರೋ ಬೆಳಗ್ಗೆ ರಾಟ್ವೈಲರ್ ನಾಯಿಗೆ ಫುಡ್ ಅಗ್ರೆಷನ್ ಇದೆ ಟ್ರೈನ್ ಮಾಡ್ಬೋದು ಅಂತ ಕೇಳಿದ್ರು. ಅದನ್ನ ಕಟ್ಟಾಕ್ಬೇಕು. ಕಟ್ಟಾಕ್ಬಿಟ್ಟು ಹಿಂಗ್ ಕಟ್ಟಾಕಿದ್ದೀರಾ ಅಂದ್ರೆ ಆ ಕಡೆ ಊಟ ಇಟ್ಬಿಟ್ಟು ಈ ಕಡೆ ಬೆನ್ನನ್ನ ಸವರ್ಬೇಕು. ಯಾವುದೇ ಕಾರಣಕ್ಕೂ ಕುತ್ಕೆ ಹತ್ರ ಕೈ ತಗೊಂಡು ಹೋಗ್ಬೇಡಿ. ಇಲ್ಲಿ ನೋಡಿ, ಕೇಳಿಸ್ತಾ ಇದೆಯಾ ಶಬ್ದ? ಇದೆ, ಫುಡ್ ಅಗ್ರೆಷನ್ ಇದೆ. ಸೊ ಹಂಗಾಗಿ ಇದು ಸರಿಯಾಗೋದು ನಾನು ನಿಮ್ಗೆ ಮುಂದೆ ಬರ್ತಾ ಹೇಳ್ಕೊಡ್ತೀನಿ. ಸೊ ಹಂಗಾಗಿ ನೀವು ಆರಾಮಾಗೆ ಅವನಿಗೆ ಬೆನ್ ಸಾವ್ರ್ತಾ ಇದ್ರೆ, ಅವನ ಊಟಕ್ಕೆ ನಿಮ್ಮಿಂದ ಏನು ಥ್ರೆಟ್ ಇಲ್ಲ ಅಂತ ಗೊತ್ತಾದ್ರೆ ಅವನು ನಿಮ್ಮನ್ನ ಆರಾಮಾಗೆ ವೆಲ್ಕಮ್ ಮಾಡ್ತಾನೆ, ಅವನು ಖುಷಿ ಪಡ್ತಾನೆ. ಸೊ ಹಂಗಾಗಿ ಬೆನ್ನಿಂದ ಮೇಲ್ಗಡೆ ಪೆಟ್ನ ಹಿಂಗೆ ನೀವು ಆರಾಮಾಗೆ ಮುದ್ದು ಮಾಡಬೇಕು ಅಥವಾ ಸವರ್ಬೇಕು. ಸೊ ಅದರಿಂದ ಏನಾಗುತ್ತೆ, ಅದಕ್ಕೆ ಫುಡ್ ಅಗ್ರೆಷನ್ ಕಮ್ಮಿ ಆಗುತ್ತೆ. ಸೊ ಇದು ಬೇಸಿಕ್ ಥಿಂಗ್. ಇದಾದ್ಮೇಲೆ ನಿಮ್ಗೆ ನಾನು ಮುಂದೆ ಬರ್ತಾ ಹೇಳ್ಕೊಡ್ತಾ ಹೋಗ್ತೀನಿ. ಸಣ್ಣ ಎಪಿಸೋಡ್ಸ್ ಅಂದ್ರೆ ಕಂತುಗಳನ್ನ ಮಾಡಿ ನಿಮಗೆ ಮುಂದೆ ಬಿಡ್ತಾ ಹೋಗ್ತೀನಿ. ಯಾಕೆ ಅಂತಂದ್ರೆ ನಿಮ್ಗೆ ತುಂಬಾ ಲೆಂತ್ ವಿಡಿಯೋ ಒಂದನ್ನೇ ಮಾಡ್ಬಿಟ್ರೆ ಕವರ್ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ನಿಮ್ಗೆ ಸುಸ್ಸು ಪೋಟಿ ಟ್ರೈನಿಂಗ್ ಅಂತ ಹೇಳ್ಕೊಡ್ತೀನಿ. ಇವಾಗ ನಾನು ಅವನ್ನ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ನೀವು ನೋಡಿ, ಬೇಕಾದ್ರೆ 100% ಅವ್ನು ಉಚ್ಚೆ ಕಕ್ಕ ಮಾಡೇ ಮಾಡ್ತಾನೆ. ನಾನು ನಿಮ್ಗೆ ತೋರಿಸ್ತೀನಿ, ಬೇಕಾದ್ರೆ ಬನ್ನಿ ಹೋಗೋಣ. ಸೊ ನಾನಿವಾಗ ಇಲ್ಲಿಂದ ಸುಸ್ಸು ಟ್ರೈನಿಂಗ್ ನ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇವತ್ತಿನ ಎಪಿಸೋಡ್ ಅಲ್ಲಿ ಅವನೊಂದ್ಸಲ ಸುಸ್ಸು ಅಥವಾ ಪಾಟಿ ಮಾಡೋದನ್ನ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ಅವನ ಊಟ ಕಂಪ್ಲೀಟ್ ಆಗಿದೆ. ಸೊ ನಾನು ಯಾವ ಡೆಸಿಗ್ನೇಟೆಡ್ ಪ್ಲೇಸ್, ನೀವು ಬಚ್ಚಲ್ ಮನೆ ಆಗಿರ್ಬೋದು, ಬಾಲ್ಕನಿ ಆಗಿರ್ಬೋದು, ರೋಡ್ಗಾಗಿರ್ಬೋದು, ಆಮೇಲೆ ಟೆರೆಸ್ಗೆ ಆಗಿರ್ಬೋದು, ನೀವು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗಿ. ಸೊ ನಾನು ಇವಾಗ ಟೆರೆಸ್ ಕರ್ಕೊಂಡು ಹೋಗ್ತೀನಿ. ನನಗೆ ಅದು ಡೆಸಿಗ್ನೇಟೆಡ್ ಪ್ಲೇಸು, ಅವನು ಉಚ್ಚಕಕ್ಕ ಮಾಡಿಸ್ಬೇಕು ಅನ್ನೋ ಜಾಗ. ಸೊ ಹಂಗಾಗಿ ನಾನು ಇವಾಗ ಮೇಲೆ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಬರ ಎಲ್ಲರಿಗೂ ಹಾಯ್ ಮಾಡಿ. ಹಾಯ್. ನಡಿ. ನಿಮಗೆ ಇದರಲ್ಲಿ ಏನು ಕಟ್ ಮಾಡಲ್ಲ. ಸೊ ನಿಮ್ಗೆ ಹೆಂಗಿದೆ, ಎಷ್ಟೊತ್ತು ಬೇಕು ಟೈಮು ಅಂತ ಗೊತ್ತಾಗ್ಬಿಡುತ್ತೆ. ತೋರಿಸ್ತೀನಿ ನೋಡಿ.